ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೂರ್ಯಾರ್ಯ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಮದುವೆ ಸಂಪ್ರದಾಯಗಳಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಕೈಗೆ ಕಟ್ಟುವಂತಹ ಅಥವಾ ದೀಪಗಳಿಗೆ ಕಟ್ಟುವಂತಹ ಅಥವಾ ಕಳಸಕ್ಕೆ ಕಟ್ಟುವಂತಹ ಕಂಕಣಗಳನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ಥರ ಶಾವಂತಿಗೆ ಹೂವಿನ ತುಂಬನ್ನು ಕಟ್ ಮಾಡಿಕೊಂಡು ಈ ಥರ ರೆಡಿ ಮಾಡಿಟ್ಕೋಬೇಕಾಗತ್ತೆ. ಹಾಗೆಯೇ ನಾನು ಇನ್ನೂ ಸ್ವಲ್ಪ ಕಂಕಣ ತುಂಬ ಚೆನ್ನಾಗಿ ಕಾಣಲಿ ಅಂಥೇಳಿ ಗುಲಾಬಿ ಹೂವಿನ ದಳಗಳನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಗುಲಾಬಿ ಹೂವಿನ ದಳಗಳನ್ನು ಬಿಡಿಸ್ಕೊತಾ ಇದ್ದೀನಿ ಈ ರೀತಿ. ನೋಡಿದ್ರಲ್ಲ, ಈ ರೀತಿ ಶಾವಂತಿಗೆ ಹೂವನ್ನ ತುಂಬ ಬಿಡಿಸ್ಕೊಂಡು ಮತ್ತು ಗುಲಾಬಿ ಹೂವಿನ ದಳಗಳನ್ನೆಲ್ಲ ಬಿಡಿಸ್ಕೊಂಡು ವೀಳ್ಯದೆಲೆನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲನೇದಾಗಿ ನಮಗೆ ಕಂಕಣ ಕಟ್ಟೋಕ್ಕೆ ಎಷ್ಟು ದಾರ ಬೇಕು ಅಂತೇಳಿ ನೋಡಿಕೊಂಡು ಅಳತೆಗೆ ತಕ್ಕಂಗೆ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಕಂಕಣ ಬೇಕೋ ಅಷ್ಟು ದಾರಗಳನ್ನ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಕಂಕಣ ಕಟ್ಟಿಟ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ. ಮೊದಲನೇ ಕಂಕಣದ ದಾರದ ಎಷ್ಟು ಅಳತೆ ಕಟ್ ಮಾಡ್ಕೊಂಡಿದ್ವೋ ಅದೇ ಅಳತೆಗೆ ನಮ್ಗೆ ಎಷ್ಟು ಕಂಕಣ ಬೇಕಾಗುತ್ತೋ ಪೂಜೆಗೆ ಅಷ್ಟು ದಾರಗಳನ್ನ ಒಂದೇ ಸರಿಗೆ ಕಟ್ ಮಾಡಿ ಇಟ್ಕೊಳ್ಳೋದು. ನಾನಿವಾಗ ಸೇಮ್ ಅಳತೆ ದಾರಕ್ಕೆ 5 ಥರದ ದಾರಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಕಂಕಣಕ್ಕೆ ಬೇಕಾಗಿರೋಂಥ ದಾರಗಳನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ಮೇಲೆ ನಾನಿವಾಗ ವೀಳ್ಯದೆಲೆಯನ್ನು ತಗೊಂಡು ಉಲ್ಟಾ ಹಿಡ್ಕೊಂಡು ಅದನ್ನು ಸುರುಳಿಸಿಟ್ಕೋತಾ ಇದ್ದೀನಿ. ಹೀಗೆ ಸಣ್ಣದಾಗಿ ಸುರುಳಿಸಿಟ್ಕೋಬೇಕಾಗತ್ತೆ. ಸುರುಳಿಸಿಟ್ಕೊಂಡು ಅದ್ರ ಮೇಲೆ ಶಾವಂತಿಗೆ ಹೂವನ್ನ ಜೋಡಿಸ್ಕೋಬೇಕಾಗತ್ತೆ. ಈ ಥರ ಶಾವಂತಿಗೆ ಹೂವನ್ನ ಜೋಡಿಸ್ಕೊಂಡ್ಮೇಲೆ ಈಗ ಕಂಕಣಕ್ಕೆ ಬೇಕಾಗಿರೋ ದಾರ ಕಟ್ ಮಾಡ್ಕೊಂಡಿದ್ವಲ್ಲ ಆ ದಾರನ ಒಂದು ಸುರುಳಿ ಸುತ್ತಿ ಆ ಹೂವಿನ ಮೇಲೇ 2 ಗಂಟು ಹಾಕ್ಕೋಬೇಕಾಗತ್ತೆ. ಈ ರೀತಿ 2 ಗಂಟು ಹಾಕ್ಕೊಂಡ್ರೆ ಒಂದು ಕಂಕಣ ರೆಡಿ ಆಯಿತು. ನೋಡಿ ಎಷ್ಟು ಸುಲಭವಾಗಿ ಕಂಕಣ ರೆಡಿ ಆಯಿತು. ನೋಡಿ, ಈಗ ರೆಡಿ ಆದಮೇಲೆ ದಾರದ 2 ತುದಿಗಳನ್ನ ತಗೊಂಡು ಅದ್ರ ಮೇಲೆ ಸುತ್ತಿ ಇಟ್ಕೊಂಡ್ರೆ ನಾವು ಪೂಜೆ ಮಾಡುವಾಗ ಒಂದೊಂದೇ ಕಂಕಣನ ಸಪ್ರೇಟಾಗಿ ತಕ್ಕೋಬೋದು. ಆವಾಗ ಒಂದು ಕಂಕಣದ ದಾರ ಇನ್ನೊಂದು ಕಂಕಣದ ದಾರ ಜೊತೆ ಗಂಟಾಗಲ್ಲ. ನಾನಿವಾಗ ತೋರಿಸ್ತಾ ಇರೋದು ವೀಳ್ಯದೆಲೆ ಉಪಯೋಗಿಸ್ಕೊಂಡು ಇನ್ನೊಂದು ಥರ ಕಂಕಣ ಕಟ್ತಾರೆ. ಸೊ ಹೆಂಗೆ ಕಟ್ತಾರೆ ಅಂದರೆ, ವೀಳ್ಯದೆಲೆಯ ತುಂಬನ್ನು ಒಳಗಡೆ ಮಡಚ್ಕೊಂಡು ಈ ಥರ ಸುತ್ತಿ ಅದಕ್ಕೆ ಹೂವು ಜೋಡಿಸ್ಕೊಂಡು ಶಾವಂತಿಗೆ ಹೂವನ್ನ ಜೋಡಿಸ್ಕೊಂಡು ನಾನಿಲ್ಲಿ ಗುಲಾಬಿ ದಳಗಳನ್ನೂ ಅದ್ರ ಮೇಲೆ ಹಾಕಿ ಒಂದು ಸುತ್ತು ಕಟ್ಕೊಂಡು ಹೂವಿನ ಮೇಲೇ 2 ಗಂಟು ಹಾಕ್ಕೊಂಡು ಕಂಕಣ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಮೊದಲನೇ ಕಂಕಣಕ್ಕಿಂತ ಈ ಕಂಕಣ ಕೆಂಪು ಹೂವಿನ ದಳಗಳು ಅಥವಾ ಗುಲಾಬಿ ಹೂವಿನ ದಳಗಳನ್ನ ಶಾವಂತಿಗೆ ಹೂವಿನ ಮೇಲೆ ಕಟ್ಕೊಂಡಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈಗ ವೀಳ್ಯದೆಲೆನೇ ಇಲ್ಲದೇ ಶಾವಂತಿಗೆ ಹೂವು ಮತ್ತು ಗುಲಾಬಿ ದಳಗಳನ್ನ ಜೋಡಿಸ್ಕೊಂಡು ಕಂಕಣ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಬ್ಬದ ದಿನ ಪೂಜೆ ಟೈಮಲ್ಲಿ ಕಂಕಣ ಕಟ್ಕೊಳ್ಳೋಕ್ಕೆಲ್ಲ ಟೈಮ್ ಆಗೋಗ್ಬಿಡುತ್ತೆ. ಅದರಿಂದ ಪೂಜೆ ಹಿಂದಿನ ದಿನವೇ ಈ ಥರ ಕಂಕಣ ರೆಡಿ ಮಾಡಿಕೊಂಡು ಈ ಥರ ಸುತ್ತಿಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಪೂಜೆನೂ ಬೇಗ ಆಗುತ್ತೆ ಮತ್ತು ಪೂಜೆ ಕೆಲಸನೂ ಬೇಗ ಮುಗಿದೋಗ್ಬಿಡುತ್ತೆ. ನೋಡೋದ್ರಲ್ಲ, ಎಷ್ಟು ಕ್ವಿಕ್ಕಾಗಿ ಮತ್ತು ಎಷ್ಟು ಈಸಿಯಾಗಿ ಕಂಕಣನ ರೆಡಿ ಮಾಡ್ಕೋಬೋದು ಅಂತ. ಹಬ್ಬದ ಹಿಂದಿನ ದಿನ, ಪೂಜೆ ಹಿಂದಿನ ದಿನ ಈ ರೀತಿಯಾಗಿ ನೀವು ರೆಡಿ ಮಾಡಿಕೊಂಡ್ರೆ ನಿಮಗೆ ಪೂಜೆ ಬೇಗನೆ ಮುಗಿಯುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.